ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಎಲ್ಲರೂ ಅವಕಾಶಕ್ಕೋಸ್ಕರ ಕಾಯ್ತಾರೆ. ಅವಕಾಶ ಸಿಕ್ಕಾದ್ಮೇಲೆ ಅವಕಾಶ ಸಿಗೋಕ್ಕೂ ಮುಂಚೆ, ಸ್ಟಾರ್ ಆಗೋದಕ್ಕೂ ಮುಂಚೆ, ನೇಮು ಫೇಮು ಬರೋದಕ್ಕೂ ಮುಂಚೆ ನಾವು ಹೇಗೆ ಇದ್ವಿ ಅನ್ನೋದನ್ನ ತುಂಬ ಜನ ಮರೆತು ಬಿಡ್ತಾರೆ. ನಾನೀಗ ಚಿತ್ರರಂಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಹೈದರಾಬಾದ್ನಲ್ಲಿ ಒಬ್ಬ ನಟ, ಅಂದರೆ ಈಗಿನ್ನು 2019ರಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದಂತಹ ಒಬ್ಬ ನಟ ಇವತ್ತು ಜೈಲು ಪಾಲಾಗಿದ್ದಾನೆ. ಯಾಕೆ ಜೈಲು ಪಾಲಾದ ಆ ನಟ ಜೈಲಿಗೆ ಹೋಗೋದಕ್ಕೆ ಕಾರಣ ಏನು? ಆ ನಟ ಜೈಲಿಗೆ ಹೋಗಿರೋದ್ರಿಂದ ಚಿತ್ರತಂಡ ಎದುರಿಸ್ತಾ ಇರುವಂತಹ ಪ್ರಾಬ್ಲಮ್ಗಳೇನು ಅನ್ನೋ ಕಂಪ್ಲೀಟ್ ಡೀಟೇಲ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಪುಷ್ಪ ಪಾರ್ಟ್ 1 ದ ರೈಸ್. ಈ ಸಿನಿಮಾನ ಯಾರು ನೋಡಿಲ್ಲ? ತುಂಬ ಜನ ನೋಡಿರ್ತಾರೆ. ತುಂಬ ಜನಕ್ಕೆ ಈ ಸಿನಿಮಾ ಬಗ್ಗೆ ಗೊತ್ತು. ಪುಷ್ಪ ಸಿನಿಮಾ ಹೆಸರು ಕೇಳಿದಾಗ ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಕಣ್ಮುಂದೆ ಎದುರಾಗುತ್ತೆ. ಅದು ಕನ್ನಡಿಗರಿಗೆ. ಪುಷ್ಪ ಸಿನಿಮಾ ಹೆಸರು ಕೇಳಿದಾಗ ಸೂಪರ್ ಡೂಪರ್ ಹಿಟ್ ಅಂಡ್ ದೆನ್ ಇಂಡಸ್ಟ್ರಿ ಹಿಟ್ ಅನ್ನೋದು ನೆನಪಿಗೆ ಬರುತ್ತೆ ಆಂಧ್ರದ ಜನತೆಗೆ. ಸೊ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರ ಪಾತ್ರ ಎಷ್ಟು ಎಫೆಕ್ಟಿವ್ ಆಗಿ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಿತ್ತೋ ಅಷ್ಟೇ ಎಫೆಕ್ಟಿವ್ ಆಗಿ ಅಲ್ಲು ಅರ್ಜುನ್ ಜೊತೆಗಿದ್ದಂತಹ ಪಾತ್ರ, ಜಗದೀಶ್ ಅವರು ಮಾಡಿದಂತಹ ಪಾತ್ರ, ಇಡೀ ಸಿನಿಮಾ ಪೂರ್ತಿ ಅಲ್ಲು ಅರ್ಜುನ್ ಜೊತೆಗೆ ಇದ್ದಂತಹ ಈ ಪಾತ್ರ ಕೂಡ ಜನರ ಮನಸ್ಸಿನ ಮೇಲೆ ಅಷ್ಟೇ ಪ್ರಭಾವ ಬೀರಿತು. ಆ ಕ್ಯಾರೆಕ್ಟರ್ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಕೂಡ ಆಗಿತ್ತು. ಆ ಕ್ಯಾರೆಕ್ಟರ್ ಆದಮೇಲೆ ಜಗದೀಶ್ ಲೈಫೇ ಚೇಂಜ್ ಆಗಿತ್ತು. ಪುಷ್ಪ ಪಾರ್ಟ್ 2 ಸಿನಿಮಾದಲ್ಲಿ ಕೂಡ ಅವಕಾಶ, ಅಂದರೆ ಆ ಕಂಟಿನ್ಯೂಟಿ ರೋಲ್ ಕಂಟಿನ್ಯೂ ಆಗ್ತಾ ಇತ್ತು. ಆದರೆ ಅದಕ್ಕೆಲ್ಲ ಇವಾಗ ಬ್ರೇಕ್ ಹಾಕ್ಕೊಂಡಿದ್ದಾರೆ ಜಗದೀಶ್. ಏನಪ್ಪ ಆಯಿತು ಅಂತ ನೋಡೋದಾದ್ರೆ, ಇದೇ ಡಿಸೆಂಬರ್ 6ನೇ ತಾರೀಕು ಜಗದೀಶ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಲಾಗಿದೆ. ಜೈಲಿಗೆ ಹೋಗೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ತಿಂಗಳು ಒಂದು ಜೂನಿಯರ್ ಆರ್ಟಿಸ್ಟು ಸೂಸೈಡ್ ಮಾಡ್ಕೋತಾರೆ. ಆ ಸೂಸೈಡ್ ಮಾಡ್ಕೊಂಡಂತಹ ಜೂನಿಯರ್ ಆರ್ಟಿಸ್ಟ್, ಆ ಲೇಡಿ ಏನಿದ್ದಾರೆ, ಒಂದು ಡೆತ್ ನೋಟ್ ಬರೆದಿಟ್ಟಿರ್ತಾರೆ. ಆ ಡೆತ್ ನೋಟಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ನನ್ನ ಸಾವಿಗೆ ಜಗದೀಶ್ ಕಾರಣ ಅಂತ. ಆ ಜೂನಿಯರ್ ಆರ್ಟಿಸ್ಟ್ ಸಾವಿಗೆ ಜಗದೀಶ್ ಹೇಗೆ ಕಾರಣರಾದರು ಅಂತಂದಾಗ, ಈ ಹಿಂದೆ ಈ ಇಬ್ಬರು ಒಟ್ಟಿಗೆ ಇರುವಂತಹ ಸಂದರ್ಭದಲ್ಲಿ ಆ ಜೂನಿಯರ್ ಆರ್ಟಿಸ್ಟ್ಗೆ, ಅಂದರೆ ಆ ನಟಿಗೆ ಗೊತ್ತಾಗದಂತೆ ಜಗದೀಶ್ ಅವರು ತಮ್ಮ ಮೊಬೈಲ್ನಲ್ಲಿ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡಿದ್ರಂತೆ. ಆ ಫೋಟೋಗಳನ್ನು ತೆಗೆದುಕೊಂಡಿದ್ದು ಆ ನಟಿಗೆ ಗೊತ್ತೇ ಆಗಿಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಆ ಫೋಟೋನ ಆ ನಟಿಗೆ ತೋರಿಸೋದ್ರ ಮೂಲಕ, ಆ ಫೋಟೋಗಳನ್ನು ಆ ನಟಿಗೆ ಕಳಿಸೋದ್ರ ಮೂಲಕ ಬ್ಲ್ಯಾಕ್ ಮೇಲ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಈ ವಿಡಿಯೋಸ್ನ, ಈ ಫೋಟೋಸ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಮಾಡಿ ಹರಾಸ್ಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಆ ಸೂಸೈಡ್ ನೋಟಲ್ಲಿ ಮೆನ್ಷನ್ ಆಗಿದೆ. ಇದೇ ಕಾರಣಕ್ಕೆ ಜಗದೀಶ್ ಅವ್ರನ್ನ ಪೊಲೀಸವರು ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದಾರೆ. ಅರೆ ಇದೇನಿದು, ಅವ್ನು ತಪ್ಪು ಮಾಡ್ದ, ಪಾಪ ಆ ನಟಿ ಸೂಸೈಡ್ ಮಾಡ್ಕೊಂಡು ಹೇಳ, ಅದಕ್ಕೆ ತಕ್ಕ ಪಾಠ ಆಗಬೇಕು, ಅದಕ್ಕೋಸ್ಕರ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ, ಅದರಲ್ಲಿ ಏನಿದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಎಸ್, ಇಲ್ಲೇ ಇರೋದು ಟ್ವಿಸ್ಟು. ಪುಷ್ಪ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿದಂತಹ ಸಿನಿಮಾ. ಅದರ ಸೀಕ್ವೆಲ್ ಕೂಡ ಬರ್ತಾ ಇದೆ, ಪುಷ್ಪ ಪಾರ್ಟ್ 2. ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ ಈ ತರಹದ ನಟರುಗಳನ್ನು ನಂಬಿಕೊಂಡು, ಈ ತರಹದ ಹೊಸಬರಿಗೆ ಚಾನ್ಸ್ ಕೊಟ್ಟು, ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಅವರ ನೇಮು ಫೇಮು ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರ್ತಾರೆ. ಪಾರ್ಟ್ 1ನಲ್ಲಿ ಪುಷ್ಪ ಅಲ್ಲು ಅರ್ಜುನ್ ಅವ್ರ ಜೊತೆಗೆ ಈ ಜಗದೀಶ್ ಅನ್ನೋ ಕ್ಯಾರೆಕ್ಟರ್ ಏನಿತ್ತು, ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು, ಅದು ಕೂಡ ಪಾರ್ಟ್ 2ನಲ್ಲಿ ಕೂಡ ಇತ್ತು. ಆ ಕ್ಯಾರೆಕ್ಟರ್ ಪಾರ್ಟ್ 2ನಲ್ಲಿ ಕೂಡ ಅಲ್ಲು ಅರ್ಜುನ್ ಅವರ ಜೊತೆಗೆ ಸಿನಿಮಾದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಕ್ಯಾರಿ ಆಗೋದಿತ್ತು. ಈಗ ಜಗದೀಶ್ ಅವರು ಅರೆಸ್ಟ್ ಆಗಿರೋದ್ರಿಂದ ಏನಾಗಿದೆ? ಜಗದೀಶ್ ಅವರು ಅರೆಸ್ಟ್ ಆಗಿರೋದ್ರಿಂದ ನಿರ್ಮಾಣ ಸಂಸ್ಥೆಗೆ ತೊಂದರೆ ಜಾಸ್ತಿ ಆಗಿದೆ. ಅವ್ರು ಇಲ್ದಲೇ ಶೂಟಿಂಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಚಿಕ್ಕ ಪುಟ್ಟ ಸಿನಿಮಾ ಅಲ್ಲ, ಬಿಗ್ ಬಜೆಟ್ ಸಿನಿಮಾ. ಅವ್ರು ಬೇಕೇ ಬೇಕು ಕಂಟಿನ್ಯೂಟಿಗೆ. ಅವ್ರು ನೋಡಿದ್ರೆ ಜೈಲ್ ಹೋಗಿದ್ದಾರೆ. ಈಗ ಬೇರೆ ಆರ್ಟಿಸ್ಟ್ಗಳ ಡೇಟ್ಸ್ನೆಲ್ಲ ಹೊಂದಿಸ್ಕೊಂಡು ಶೂಟಿಂಗ್ನ ರೆಡಿ ಮಾಡಿಕೊಂಡು ಒಂದಷ್ಟು ದುಡ್ಡನ್ನ ನಿರ್ಮಾಣ ಸಂಸ್ಥೆ ಸುರಿದಿರುತ್ತೆ. ಹೀಗಿರುವಾಗ ಈ ಥರ ತಾವೇ ಮಾಡಿಕೊಂಡ ಒಂದಷ್ಟು ತಪ್ಪುಗಳಿಂದ ನಟರು ಹೀಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಕೂತ್ರೆ ಆ ಪ್ರೊಡಕ್ಷನ್ ಹೌಸ್ನ ಕತೆ ಏನಾಗಬೇಡ, ಆ ಸಿನಿಮಾನೇ ನಂಬ್ಕೊಂಡಿರುವಂತಹ ಇನ್ನೊಂದಷ್ಟು ಆರ್ಟಿಸ್ಟ್ಗಳ ಕತೆ ಏನಾಗಬೇಡ.
ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಈಗ ಸಿನಿಮಾ ತಂಡ ಹೇಗಾದರೂ ಮಾಡಿ ಜಗದೀಶ್ ಅವ್ರನ್ನ ಹೊರಗಡೆ ಕರ್ಕೊಂಬಂದು ಅವರ ಮಿಕ್ಕ ಪಾರ್ಟ್ ಶೂಟ್ ಏನಿದೆ ಅದನ್ನು ಮುಗಿಸ್ಕೋಬೇಕು ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದೆ. ಆದರೆ ಜಗದೀಶ್ಗೆ ಬೇಲ್ ಸಿಗ್ತಾ ಇಲ್ಲ. ಆಮೇಲೆ ಜಗದೀಶ್ ಅವರ ವಿಚಾರಕ್ಕೆ ಬರೋದಾದರೆ, ಆ ಮನುಷ್ಯ ಏನು ದೊಡ್ಡ ಸ್ಟಾರ್ ಅಲ್ಲ, ಸ್ಟಾರ್ ನಟ ಅಲ್ಲ. ಇನ್ನು 2019ರಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ ಪುಷ್ಪ ಚಿತ್ರದ ಮೂಲಕ ಒಂದು ದೊಡ್ಡ ಮಟ್ಟದ ಹೆಸರನ್ನು ಸಂಪಾದನೆ ಮಾಡ್ಕೊಂಡಿದ್ರು. ಆದರೆ ಏನೋ ಹೇಳ್ತಾರಲ್ಲ, ನೇಮು ಫೇಮು ತಲೆಗೆ ಹತ್ತಿದ್ರೆ ತಲೆ ನಿಲ್ಲಲ್ಲಂತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜಗದೀಶ್ ಅಂತ ಹೇಳಬೇಕು. ಬೆಸ್ಟ್ ಎಕ್ಸಾಂಪಲ್ ಜಗದೀಶ್. ತಮಗೆ ಸಿಕ್ಕಿರುವಂತಹ ಆಪರ್ಚುನಿಟಿನ ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೊಂಡು ಆದಮೇಲೆ ಆ ನೇಮು ಫೇಮನ್ನು, ಆ ಲೆಗಸಿನ ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಸೊಸೈಟಿಗೆ ಹೆಂಗೆ ಮಾದರಿಯಾಗಿರಬೇಕು, ಇವರು ಆದಮೇಲೆ ಬರುವ ನಟರಿಗೆ, ಜೂನಿಯರ್ಗಳಿಗೆ ಇವರು ಯಾವ ಥರದ ದಾರಿಗಳನ್ನ ಹಾಕೊಡ್ಬೇಕು, ಏನು ಮಾಡ್ತಿದ್ದಾರೆ? ದಯಮಾಡಿ ಈ ಥರದವರು ತುಂಬ ಜನ ಇದ್ದಾರೆ ಇಂಡಸ್ಟ್ರಿನಲ್ಲಿ, ಎಲ್ಲ ಇಂಡಸ್ಟ್ರಿನಲ್ಲೂ ಇದ್ದಾರೆ. ದಯಮಾಡಿ ಈ ತರಹ ನಟರು ಈ ತರಹದ ಕೃತ್ಯಗಳಲ್ಲಿ ಭಾಗಿ ಆಗೋದಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡಿ, ನಿಮ್ಮ ಕರಿಯರ್ ಏನಾಗತ್ತೆ, ನಿಮ್ಮನ್ನು ನಂಬಿಕೊಂಡಿರುವವರ ಕರಿಯರ್ ಏನಾಗತ್ತೆ, ನಿಮ್ಮನ್ನು ನಂಬಿಕೊಂಡು ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟು ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ನಟರುಗಳು ಅರ್ಥ ಮಾಡ್ಕೋಬೇಕು. ಈ ತರಹದ ಕೆಲಸಗಳಲ್ಲಿ ಭಾಗಿಯಾಗಬಾರ್ದು. ವಾಟ್ ಎವರ್ ಇಟ್ ಈಸ್, ಜಗದೀಶ್ ಆ ನಟಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರೋ ಇಲ್ವೋ, ಅವರ ಪ್ರೈವೇಟ್ ಫೋಟೋಸ್ ಜಗದೀಶ್ ಹತ್ರ ಇದೆಯೋ ಇಲ್ವೋ, ಅವರ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಜಗದೀಶೇ ಕಾರಣನ ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಆದರೆ ಜಗದೀಶ್ ಅವರು ಮಾಡಿಕೊಂಡಿರುವಂತಹ ತಪ್ಪಿನಿಂದ ಇವತ್ತು ಸಫರ್ ಆಗ್ತಾ ಇರೋದು ನಿರ್ಮಾಣ ಸಂಸ್ಥೆ ಆ್ಯಂಡ್ ದೆನ್ ಪುಷ್ಪ ಚಿತ್ರತಂಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.